ಅಲ್ಲ ಹಿಂಗೇನೋ ಒಂಚೂರು ಸೆನ್ಸ್ ಇದೆಯಾ? 10 ರೂಪಾಯಿ ಇಡ್ಲಿನ 100 ರೂಪಾಯಿ ಕೊಟ್ಬಿಡ್ತೀನಿ ಇದೆಯಲ್ಲ ಅಲ್ಲಿ. ಅದಲ್ದಲ್ಲೇ ಗಾಯ್ಸ್, ಅವನಿಗೆ ಬಿಲ್ ಹೇಳಿದ ತಕ್ಷಣ ಕೋಪ ಬಂದ್ಬಿಟ್ಟಿದೆ. ಈ ನೀರು ತಗೊಳೋದಕ್ಕೂ ಬಿಡ್ತಾ ಇಲ್ಲ. ಈ ಕಾರಲ್ಲಿ ಐತೆ ನೀರು ತಗೋಬರ್ಲಾ ಅಂತ ಹೇಳಿ ಈ ಥರ ಜುಗಾಡ್ ಮಾಡೋದು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬಿಡ್ತಾನೆ ಟ್ರೈಪೋಡ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು AK97 ವ್ಲಾಗ್ಸ್. ಇವಾಗ ಟೈಮ್ ಆಗಲೇ 12 o'clock ಆಗಿದೆ. ಐ ಮೀನ್ ಇದಾಗಲೇ ಸಂಡೇ ಅರ್ಲಿ ಮಾರ್ನಿಂಗ್. ಓಕೆ, ಸಡನ್ನಾಗಿ ನೈಟ್ ಔಟ್ ಹೋಗಬೇಕು ಅನ್ನೋದು ನಮ್ಮ ಪ್ಲ್ಯಾನ್ಸು. ಸಮಥಿಂಗ್ ವೆರಿ ಡಿಫ್ರೆಂಟಾಗಿ ಏನು ಪ್ಲ್ಯಾನ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಹೋಗ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಅಂತ. ಈ ಥರ ರೆಡಿ ಆಗಿದ್ದೀನಿ ನಾನು. ಸ್ಕರ್ಟ್, ಇದೊಂದು ವೈಟ್ ಟಾಪ್, ಜೊತೆಗೆ ಬಂದಿದ್ದು ಎಕ್ಸ್ಟ್ರಾ. ಏನ್ರಿ ಕೀರ್ತಿ, ಎಲ್ಲಿಗೆ ಸವಾರಿ? ಏನಲ್ವೇನು ಫಸ್ಟ್ ಬೇಬಿ ನೋಡು, ಬೇಡ, ಡೋಂಟ್ ಚೆಕ್ ಮೈ ಪೇಷನ್ಸ್ ಆಯ್ತಾ? ಇದನ್ನ ತೆಗಿಬೇಕಾದ್ರೆ ಏನ ಎಲ್ಲ ರೋಡ್ ಖಾಲಿ ಇದೆ. ಏನೋಪ್ಪ, ಎಲ್ಲ ಹೊಸ ಥರ ಇದೆ. ನಾವು ಸ್ವಲ್ಪ ಆತಾರಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸಿ, ಅದು ಒಂದೇ ಅಲ್ಲ, ಈ ಬ್ಯಾಗಲ್ಲಿ ಹೋಲ್ ಸ್ನ್ಯಾಕ್ಸ್ ನೋಡಿ. ಸೌಂಡ್ ಕಚ್ಚು ಅಂತ ಬರ್ತಿದೆ. ಸ್ನ್ಯಾಕ್ಸು ನಮ್ಮ ಕೀರ್ತಿ ಚುರುಮುರಿ ಎಲ್ಲ ಮಾಡಿದ್ದಾನೆ, ಅಂದರೆ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ. ಅದ್ರ ಜೊತೆ ಎಲ್ಲ ಸಪ್ರೇಟ್ ಜಸ್ಟ್ ನೀಡ್ ಟು ಮಿಕ್ಸ್ ಅಷ್ಟೇ. ಎಲ್ಲಿ ಹೋಗ್ತಾ ಇದ್ದೀವಿ? ನೋ ಐಡಿಯಾ. ಯಾಕೆ ಹೋಗ್ತಾ ಇದ್ದೀವಿ? ನೋ ಐಡಿಯಾ. ಆದರೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಜೆಂಡಾ ಇಸ್ ವೆರಿ ಸಿಂಪಲ್. ಎಲ್ಲಾದರೂ ಹೋಗ್ತಾ ಇರಬೇಕು, ಅವ್ರು ಕರ್ಕೊಂಡು ಹೋಗ್ತಾರೆ, ನಾನು ಹೋಗ್ತಾ ಅಷ್ಟೇ. ಹೆಂಗೆ ನಮ್ಮ ಏರಿಯಾದವ್ರು ಅನ್ಕೊತಾರೆ ಇವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತಲೇ ಗೊತ್ತಾಗಲ್ವಲ್ಲಪ್ಪ ಅಂತ. ಇರ್ತಿ ನೈಟ್ ಔಟ್ ಹೆಂಗಿತ್ತು ಗಿರ್ತಿ? ನೈಟ್ ಔಟು ಮಲ್ಕೊಂಡಿದ್ದೆ ಅಷ್ಟೇ. ಅದೇ ನೈಟ್ ಔಟು. ಲಿಟ್ರಲಿ ಹೆಂಗೆ ಮಾಡಿದ್ವಿ ಅಂದರೆ, ನೈಟ್ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದು ನೋಡು, ರಕ್ತ ಎಷ್ಟು ಕುಡ್ದೈತೆ ಸುಳ್ಳೆ. ಅದಕ್ಕೆ ಆರಕ್ಕೆ ಆಗ್ತಿಲ್ಲ. ಅಲ್ಲಿ ಏರ್ಪೋರ್ಟ್ ರೋಡಿಗೆ ಬಂದು ನಿದ್ದೆ ಬರ್ತಾ ಇದೆ. 5 ನಿಮಿಷ ಗಾಡಿ ಹಾಕು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ರೆ ಲಿಟ್ರಲಿ ಸೂರ್ಯನ ಎತ್ತಿ ಮೇಲೆ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಅಷ್ಟು ನಿದ್ದೆ ಇರಲಿಲ್ಲ. ನಾನು ಕೀರ್ತಿ ಏನು ಅಂದ್ಕೊಂಡಿರೋದು ಮಲಗಿದ್ದಾಳೆ ಅಂತ. ನಾನು ಕೀರ್ತಿ ಮಲಗಿದ್ದಾಳೆ ಅಂತ ನಾನು ಇಬ್ಬರು ಎದ್ದಿಲ್ಲ. ಆಗಲೇ ನೈಟು ಮುಗ್ದೋಯ್ತು. ಒಂದು ಕ್ಲಿಪ್ ತಗೊಂಡಿಲ್ಲ, ಒಂದು ಫೋಟೋ ತಗೊಂಡಿಲ್ಲ, ಮಲ್ಕೊಂಡೇ ಇರೋದು ಫುಲ್ಲು. ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಾ ಕೀರ್ತಿ. ಸೊ ಹಿಂಗೂ ಆಚೆ ಬಂದಿದ್ದೀವಿ, ಮಿಸ್ ಮಾಡೋದು ಬೇಡ ಅಂತ. ಅಲ್ಲ ಕೀರ್ತಿ? ಆ್ಯಕ್ಚುಲಿ ದೇವನಹಳ್ಳಿ ಕೆರೆ ಆಯ್ತಾ, ಇಲ್ಲಿ ಇದೇ ಕೆರೆ, ಜೊತೆಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫೋರ್ಟ್. ಅದೇ ಟಿಪ್ಪು ಸುಲ್ತಾನ್ ಇಲ್ಲೇ ಇದ್ದಿದ್ದು, ಟಿಪ್ಪು ಸುಲ್ತಾನ್ ಫೋರ್ಟ್ ಅದು. ಇನ್ನು ಬೋಟಿಂಗ್ ಎಲ್ಲ ಇದೆ ಈ ಕೆರೆಯಲ್ಲಿ. ಬಟ್ ಅದೇ ಅಲ್ಲಿ ಕಾರಂಜಿ ಎಲ್ಲ ಇದೆ. ಕಾರಂಜಿ ಏನಿಲ್ಲ, ಜಸ್ಟ್ ಒಂದು ವಾಟರ್ ಇಟ್ಟಿದ್ದಾರೆ ಅಷ್ಟೇ. ಇದೆ ಕಾರಂಜಿ, ಬಟ್ ಆದರೆ ಮಧ್ಯೆ ಒಂದೊಂದು ಕಾಣಿಸ್ತಾ ಇದೆ. ಇನ್ನು ಬೋಟಿಂಗ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಗೊತ್ತಿಲ್ಲ. ನಾವಂತೂ ನೈಟೆಲ್ಲ ಟ್ರಾವೆಲ್ ಮಾಡಿ ಇಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಬಾಸ್ ಆಗಲೇ ಸೆಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಡಿ. ಏನು ಕೊಡಿಸ್ತೀಯ ಕೀರ್ತಿ? ಏನು ಬೇಕೋ ಅದು ಹೇಳಿ, ಏನು ಕೊಡಿಸ್ತೀನಿ? ಕಾಫಿ, ಟೀ, ತಿಂಡಿ, ಇನ್ನೇನು ಬೇಕು? ಇನ್ನೇನು ಸಿಗುತ್ತೆ ಇಲ್ಲಿ?
ಕಮ್ಮಾನ್ ಸತ್ಯಭಾಮ ನೋ ಅಂದೆ ಐಶ್ವರ್ಯ ಅಲ್ಲ ಹಿಂಗೇನ ಒಂಚೂರು ಸೆನ್ಸ್ ಇದೆಯಾ? 10 ರೂಪಾಯಿ ಇಡ್ಲಿನ 100 ರೂಪಾಯಿ ಕೊಟ್ಬಿಟ್ಟು ತಿಂತಿದ್ಯಲ್ಲ. ಆ ಹೋಟ್ಲಲ್ಲಿ ಇರೋದೇ ಅಷ್ಟು ಗುರು. ಅಲ್ಲಿ ಕಳಿಬೇಡ, ಸುಮ್ಮನೆ ಇರು. ಅಲ್ಲಿ ಬಿರಿಯಾನಿನೇ 100 ರೂಪಾಯಿ. ಸುಮ್ಮನೆ ಇರೋ, ಅವ್ನು ನೋಡ್ತಾ. ಯಾರು ನೋಡ್ತಾವ್ರು ಹೇಳು, ತೋರಿಸಿಲ್ಲ ಏನಕ್ಕಂತೆ. ಹೊಟ್ಟೆ ಹಸಿತೈತೆ. ಅವ್ನು ಬಿಲ್ ಹೇಳಿದ ತಕ್ಷಣ ಹೊಟ್ಟೆ ಹಸಿವೆ ಹೊಟ್ಟೋಯ್ತು. ಏನಾಗಲ್ಲ ಬಿಡು, ಇವತ್ತು ಭಾನುವಾರ ತಿಂದೆ ಗಂಟೆ. ಅದಲ್ದಲ್ಲೇ ಗಾಯ್ಸ್, ಅವನಿಗೆ ಬಿಲ್ ಹೇಳಿದ ತಕ್ಷಣ ಕೋಪ ಬಂದ್ಬಿಟ್ಟಿದೆ. ಈ ನೀರು ತಗೊಳ್ಳೋದಕ್ಕೂ ಬಿಡ್ತಾ ಇಲ್ಲ ಆಸಾಮಿ. ಈ ಕಾರಲ್ಲಿ ಐತೆ, ನೀರು ತಗೋಬರ್ಲಾ ಅಂತ ಹೇಳ್ತಾ ಇದ್ದಾನೆ. ನೀನು ಯಾವಾಗ ಹಿಂಗೆಲ್ಲ ಆಗ್ಬಿಟ್ಟೆ ಕೀರ್ತಿ? ಯಾಕೆ ಅಂದರೆ ಸುಮ್ಮನೆ ಅನ್ನೆಸೆಸರಿ ಬೇಡ ಅಂತ. ಐ ಅಗ್ರಿ ವಿತ್ ಯು. ಹೈಫೈ ಮಾಡಕ್ಕೆ ಹೇಳಿದ್ದು ಜಾಸ್ತಿ ಮಾಡಿದೆ. ಏನಕ್ಕೆ ಒಳ್ಳೆ ಟೇಸ್ಟ್ ಇಲ್ಲೆಲ್ಲ ಸುಮ್ಮನೆ ಎ ಸಿ ರೂಮಲ್ಲಿ ಕೂಡ ನಾನು ಇಲ್ಲಿ ಆ್ಯಕ್ಚುಲಿ ಬಂದಿರೋದು ಎಂತ ಗೊತ್ತಾ? ಐ ವಾಂಟ್ ಟು ಟ್ರೈ ಎ ಕಾಫಿ, ಆಯಿತಾ? ಕಾಫಿಗೋಸ್ಕರ ಹಾಂ, ನಂಗೆ ಅವೆಲ್ಲ ಗೊತ್ತಿಲ್ಲ. ಕಾಫಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಬೇಕು ಅನ್ನೋ ಇದಿದೆ. ಸೊ ಹಾಗಾಗಿ ಕಾಫಿಗೋಸ್ಕರ ಬಂದು ಹೆಂಗಿರುತ್ತೆ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್. ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಇಲ್ಲಿಗೆ ಬರೋಕ್ಕೆ ಹೋಗಲ್ಲ. ಸ್ವರ್ಣ ಅಂದರೆ ಈ ಪ್ಯಾಲೇಸ್ಗೆ ಬರೋದಿಲ್ಲ. ಕಾಫಿ ಚೆನ್ನಾಗಿಲ್ಲ ಅಂತಂದರೆ ಇಡೀ ರೆಸ್ಟೋರೆಂಟ್ ಚೇಂಜ್ ಮಾಡಿಬಿಡ್ತೇವೆ ನಾವು. ಕಾಫಿಗೋಸ್ಕರ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಎಸ್, ಯಾಕೆಂದರೆ ಎಲ್ಲೂ ಹೊರಗಡೆ ಫಿಲ್ಟರ್ ಕಾಫಿ ಸಿಗೋಲ್ಲ. ಹಾಂ, ಯೂಶಲಿ ಇಂತಿದ್ದ ದೊಡ್ಡ ದೊಡ್ಡ ಹೋಟೆಲಲ್ಲೇ ಫಿಲ್ಟರ್ ಕಾಫಿ ಸಿಗೋದು. ಚಿಕ್ಕ ಚಿಕ್ಕ ಹೋಟೆಲ್ಸಲ್ಲಿ ಏನು ಮಾಡಿಬಿಡ್ತಾರೆ, ಇನ್ಸ್ಟೆಂಟ್ ಇನ್ಸ್ಟೆಂಟ್ ಕಾಫಿನ ಪೌಡರ್ ಮಾಡಿ ಕೊಟ್ಬಿಡ್ತಾರೆ. ನನಗೆ ಇನ್ಸ್ಟೆಂಟ್ ಕಾಫಿ ಕುಡಿಯೋಕ್ಕೆ ಆಗಲ್ಲ. ಆ ಮಗು ಚೆನ್ನಾಗಿತ್ತು ಅದಕ್ಕೆ. ಏಯ್ ಬೇಡ ಬುಡ್ಡಿ, ಒದೆ ಕೊಡ್ತೀನಿ. ಕೀರ್ತಿ ಯಾವಾಗ ಹಿಂಗಾಗ್ಬಿಟ್ಟ ಅಂತ. ಐ ವಾಂಟ್ ಇಡ್ಲಿ ಸಾಂಬಾರ್ ಬ್ರೋ. ಅವ್ರು ನನಗೆ ಕೊಟ್ಟಿದ್ದು. ನನ್ನ ಮುಂದೆ ಇತ್ತು, ಅದಕ್ಕೆ ನನಗೆ ಅಂತ. ನೋ ನಿಮ್ಮದು ಸೆಟ್ ದೋಷ. ಇಲ್ಲ ಅವರಮ್ಮ ಏನು ಚೆನ್ನಾಗಿಲ್ಲ. ಬೇಡ ಕೀರ್ತಿ, ಅಲ್ಲೇ ನೋಡ್ತಾ ಇದೀಯ, ಹೊಡಿತೀನಿ. ಕಟ್ಕೊಂಡಿರೋ ಹೆಂಡ್ತಿ ಮುಂದೆ ಕೂರಿಸ್ಕೊಂಡು ಕಂಡವ್ರ ಹೆಂಡ್ತಿ ನೋಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ನಾನು ನೋಡ್ತಿಲ್ಲ. 100 ರೂಪಾಯಿ ಇಡ್ಲಿ, 100 ರೂಪಾಯಿ ಇಡ್ಲಿ, 100 ರೂಪಾಯಿ, 100 ರೂಪಾಯಿ. ನಂಗೆ ಹೊಟ್ಟೆಗೆ ಬಂದ್ಬಿಡುತ್ತೆ. ಸುಮ್ಮನೆ ಇರೋ, ಯಾಕೋ ಹಿಂಸೆ ಕೊಡ್ತಾ ಇದೆಯಾ? ಲಿಟ್ರಲಿ ಚೆನ್ನಾಗಿದೆ. ಚಟ್ನಿ ನೋಡ್ತಿದ್ದೆ. ಈ ಫುಡ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಕೊಂಬಂದ್ರೆ ಹಿಂಗೆ ಆಡೋದು. ಚಟ್ನಿನೂ ಸ್ವಲ್ಪ ಸಕ್ಕತ್ತಾಗಿದೆ. ಇಡ್ಲಿನೇ ಎಷ್ಟು ಚೆನ್ನಾಗಿದೆ ಅಂದರೆ ಸೆಡ್ದೋಸ್ ಇನ್ನೂ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿರ್ಲಪ್ಪ, ನಿಮ್ಮ ಥರ ಕ್ಲೀಶ್ ಮೆಂಟಾಲಿಟಿ ಇಲ್ಲ. ನೈಸ್ ಚೆನ್ನಾಗಿದೆ ಅಲ್ಲ? ಈ ಫುಡ್ ಅವ್ರನ್ನ ಕಟ್ಕೊಂಡ್ರೆ ಇದೇ ಬಾಳು. ಯಾವಾಗಲೂ ಅಂತ ಅಂದ್ಕೊಂಡು ಟೇಸ್ಟ್ ಮಾಡ್ತಿರ್ತಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ರಿವ್ಯೂ ಕೊಡ್ತೀವಿ, ಆಯಿತಾ? ಅಂದರೆ ಮುಚ್ಚುಮರೆ ಇರೋದಿಲ್ಲ. ಅದೇ ಯಾಕೆ ಯೂಶಲಿ ಗೊತ್ತಾಗ್ಬಿಡುತ್ತೆ ಬೇಗ. ಇವರು ಓದಿರೋದೇ ಅದು. ಏನು ಗೊತ್ತಾ, MSc ಇನ್ ಫುಡ್ ಟೆಕ್ಕು. ಎಲ್ಲದೂ ಅದೇ ಬೇಸ್ ಮೇಲೆ ಬರುತ್ತೆ. ಒಂದು ಲೇಸ್ ಪ್ಯಾಕೆಟ್ ನೋಡೋಂಗಿಲ್ಲ, ಅದ್ರಲ್ಲಿ ತೆಗಿತಾರೆ. ಇದರಲ್ಲಿ ಇಷ್ಟ ಆಯ್ತು, ಇದು ಬೇಡ, ಇದು ತಿನ್ಬೇಡ ಅಂತ. ಎಲ್ಲೋದ್ರೂ ಇದು ನಾನು ಆಡಿಯೋ ಕ್ಯಾಲ್ಕುಲೇಷನ್ ಕೂಡ ಮಾಡ್ತೀವಿ, ಗೊತ್ತಾ? ನಿಂಗೆ ಬೇಕು ಅಂದರೆ ಹೇಳು, ನಿನಗೆ. ಅದು ನಿಮ್ಮ ಕಂಪ್ನಿಗೆ. ನೀನು ಇಲ್ಲಿ ಹಸ್ಬೆಂಡ್ಗೆ ಹಾಕೊಂಡು ರುಬ್ತಿದ್ಯಲ್ಲ, ನಿಮ್ದು ಅಡ್ವಾಂಟೇಜ್ ಅಲ್ವಾ ಕೀರ್ತಿ? ನಂಗೆ ಎಲ್ಲ ಥರ ನಾಲೆಡ್ಜ್ ಇದೆ. ಏನು ತಿಂದರೆ ಏನಾಗುತ್ತೆ ಅನ್ನೋ ನಾಲೆಡ್ಜ್ ಇದೆ. ಹಾಗಾಗಿ ನಿನ್ಗೆ ಅದನ್ನು ಗೈಡ್ ಮಾಡ್ತಾ ಇದ್ದೀನಿ. ಬಟ್ ನಮಗೆ ಇದೇ ಆಪ್ಷನ್ ಸಿಗೋದಿಲ್ಲ. ಯು ಆರ್ ಲೈಕ್ ಲಕ್ಕಿ ಟು ಹ್ಯಾವ್. ಅದು ಲಕ್ಕಿನೇ, ಬಟ್ ಇನ್ನೊಂಥರ ಅನ್ಲಕ್ಕಿ. ಹೊರಗಡೆ ಎಲ್ಲ ತಿನ್ನಕ್ಕೆ ಬಿಡಲ್ವಲ್ಲ. ಸೊ ನಾನೇನು ಅಷ್ಟೊಂದೆಲ್ಲ ಸ್ಟಿಕ್ ಮಾಡೋದಿಲ್ಲ, ಸ್ವಲ್ಪ ಫ್ರೀಡಮ್ ಕೊಡ್ತೀನಿ ತಾನೆ.
ಕ್ಲೀನಿಂಗು ಅದು ಕ್ಲೀನ್ನೆಸ್ಸು ಅಂತ ಎಲ್ಲ ಹಾಕೊಂಡು ರುಬ್ತಿರ್ತೀವಿ ಅವ್ರನ್ನ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. MSc ಇನ್ ಫುಡ್ ಟೆಕ್ ಅಮೃತ KN ನಾಗರಾಜ್. ಇಲ್ಲಿ ಹೋಟ್ಲಿಗೆ ಹೇಳ್ಬಿಡು ಅವ್ರಿಗೆ ಅದು ಚೆನ್ನಾಗಿದೆ ಇದು ಚೆನ್ನಾಗೈತೆ ಅಂತ. ಬೇಡ, ನಾನು ಸುಮ್ಮನೆ ನಿನ್ನ ರಿವ್ಯೂಸ್ನ ನಿನ್ನ ವ್ಯಾಲ್ಯೂಸ್ನ ಉಳ್ಕೋಬೇಕು ಅಂದರೆ ನಿನ್ನ ನೆಸೆಸರಿ ಎಲ್ಲಿರುತ್ತೋ ಅಲ್ಲಿ ಮಾತಾಡಬೇಕು. ಅನ್ನೆಸೆಸರಿ ಹೋಗಿ ಮಾತಾಡಿದ್ರೆ ನಿನ್ನ ಮಾತಿಗೆ ವ್ಯಾಲ್ಯೂ ಇರೋದಿಲ್ಲ. ಓಹೋ ಹೌದಾ? ನೀನು ನನ್ನ ಗಂಡ, ನಾನು ಹೇಳಿದ್ದೆಲ್ಲ ಕೇಳ್ತೀಯ, ಅವ್ರಿಗೇನು ತಿಕ್ಲ ಬಂದು ಕೇಳೋದಕ್ಕೆ. ಹಂಗೆ ಕೇಳಬೇಕು ಅಂದರೆ ಅಷ್ಟು ದೊಡ್ಡದಾಗಿ ಬೆಳಿಬೇಕು ಬಿಡ್ತೀವಿ. ಏನಪ್ಪ ಮೇಡಮ್ ಬಂದಿದ್ದಾರೆ ಕೇಳಬೇಕು ಅಂತ ಆ ಥರ ಹಂಗೆ ಬೆಳಿಬೇಕು. ಅದಕ್ಕೆ ಹೇಳ್ದಿದ್ದಾನೆ ಎಕ್ಸಾಮ್ ಬರೀ ಅಂತ FSS ಇದು ಒಳ್ಳೆ ಫುಡ್ ಇನ್ಸ್ಪೆಕ್ಟರ್ ಆಗ್ಬಿಡ್ತಿದ್ದೆ ಅಲ್ಲಿ. ಬರೆಯೋಣ ಹೋಗಿದ್ದು ಹೋಟ್ಲಿಗೆ ಹೋಗಿದ್ದ ಕಡೆ ಎಲ್ಲ ಮೇಡಮ್ ಬನ್ನಿ ಏನು ಬೇಕು ಹೇಳಿ ಅಂತ ನಾನು ಸಾಕಾದಾಗೆ ಆರ್ಡ್ರ್ ಮಾಡ್ಕೊಂಬಿಡ್ತಿದ್ದೆ ಅವಾಗ. ನಂಗೆ ಸಾಕು, ಅದೇ ಹಂಗೆ ಇಟ್ಕೊಂಡಿದ್ದೆ. ಸಾಕಾಯ್ತು. ಬಿಸಿ ಇದೆ ಗುರು, ಸಾಫ್ಟ್ ಹೋಗಿದೆ. ಏನೋ ಫುಲ್ಲು ಸೀಕಾಯಿ ಚಂದ್ರಸಲ್ ಥರ ಸೌಂಡ್ಗಳೆಲ್ಲ ಅಂತ ಬರ್ತೀಯಾ? ನಾನು ಅದು ಸುಳ್ಳು ಅಂದ್ಕೊಂಡಿದ್ದೆ, ಸುಮ್ಮನೆ ಮಾಡ್ತಾರೆ ಅವರೆಲ್ಲ ಅಂತ. ತಿಂದು ಒಂದು ಬಾಗಿ ಇಕ್ಕದ್ಮೇಲೆ ನಮಗೆ ಗೊತ್ತಿಲ್ದಂಗೆ ಬರುತ್ತಲ್ಲ. ಆಹಾ ಸ್ವಾತಿ, ಅದಾದ್ಮೇಲೆ ನಾವು ಹೋಗ್ತೀವಲ್ಲ ಅಲ್ಲಿಗಿಂತ ಚೆನ್ನಾಗಿ. ಹೌದಾ? ಅಲ್ಲಿ ಇತ್ತೀಚೆಗೆ ಯಾಕೋ ಚೆನ್ನಾಗಿ ಮಾಡ್ತಾ ಇಲ್ಲ. ನನಗೆ ಲಾಸ್ಟಲ್ಲಿ ಸ್ವಲ್ಪ ಓಕೆ ಅನ್ನಿಸ್ತು. ಮೊನ್ನೆ ನೈಟ್ ಹುಷಾರಿಲ್ಲ ಅಂತ ಹೋಗಿದ್ದೆ, ಚೆನ್ನಾಗೇ ಇರಲಿಲ್ಲ. ಚೆನ್ನಾಗಿದೆ, 3 ಜೊತೆ ಸಾಗು ಚಟ್ನಿ, ರೆಡ್ ಚಟ್ನಿ ಎಲ್ಲ ಚೆನ್ನಾಗಿದೆ. ಹೌದಾ? ಚೆನ್ನಾಗಿದೆಯಾ? ಎಂಜಾಯ್ ಮಾಡಿ. ಇರೋ ನಿಮಗೂ ತಿನ್ನಿಸ್ತೀನಿ. ಯಾವ್ದ್ರಲ್ಲಿ ಚೆನ್ನಾಗಿದೆ ಅದ್ರಲ್ಲಿ ತಿನ್ಸು. ನಿಂಗೆ ಸಾಗು ಇಷ್ಟ? ಯಾ, ನೋಡಿ ಯಾರಾದರೂ ನಮ್ಮ ಕೀರ್ತಿಗೆ ಚೆನ್ನಾಗಿ ಗೊತ್ತು ಇವಳು ಕೋಪ ಮಾಡ್ಕೊಂಡಾಗ ಹೆಂಗೆ ಇವಳನ್ನ ಮನ ಉಳಿಸೋದು ಅಂತ. ಅಲ್ಲ ಕೀರ್ತಿ? 1 ಕಾಫಿ ಇಸ್ ಮೋರ್ ದ್ಯಾನ್ ಎನಫ್. ಅವಳೇನಿಲ್ಲ, ಕಾಫಿ ಕೊಡಿಸ್ರೆ ಡೀಲ್ ಆಗೋಗ್ಬಿಡ್ತಾಳೆ. ಯಾರನ್ನ ಈಸಿಯಾಗಿ ಬುಟ್ಟಿಗೆ ಹಾಕೊಬೇಕು ಅಂದರೆ ಕಾಫಿಗೆ ಕೊಡಿಸಿದ್ರೆ ಮುಗ್ದೋಯ್ತು. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಬ್ರೋ? ರಾತ್ರಿನೇ ಬಂದಿದ್ದಲ್ವಾ, ಏನು ಟಚ್ ಅಪ್ ಮಾಡ್ಕೊಂಡಿಲ್ಲ. ಅಂದರೆ ಐ ಮೀನ್ ರಾತ್ರಿ ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿದ್ದೆ, ಏನು ಮಾಡಿಲ್ಲ. ಸೊ ಎಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಲ್ಲ ಕೀರ್ತಿ? ಓ ನೋಡಿ, ವೈಬ್ಸ್ ಎಲ್ಲ ತಂದಿದ್ದೆ ನಾನು. ವೈಬ್ಸ್ ಏನು ಬೇಕಾಗಿರಲಿಲ್ಲ, ಫ್ರೆಶ್ ಆಗೇ ಇದ್ದೆ. ಹಂಗಾಗಿ ವೈಬ್ಸ್ ಏನು ಯೂಸ್ ಮಾಡಲಿ. ಅವರು ನೋಡ್ತಾ ಈಶಾಗೆ ಕರ್ಕೊಂಡ್ಬಂದ್ಬಿಟ್ರು. ಬ್ರೋ ಏನು ಸಮಾಚಾರ? ಇವತ್ತು ಈಶಾ ಕರ್ಕೊಂಡ್ಬಂದಿದ್ದೀರಲ್ಲ? ಸುಮ್ಮನೆ ಏನು ಮಾಡೋದು. ಸ್ವಾಗತ ಸುಸ್ತಾಗುತ್ತಾ? ಸುಸ್ತಾಗುತ್ತಾ? ಯಾಕೆಂದ್ರೆ ಸಮ್ಮರ್ ಅಲ್ವಾ, ಬಿಸಿಲಲ್ವಾ, ಆಗ್ಲೇ ನನಗೆ ಸುಸ್ತಾಗ್ತಾ ಇದೆ. ನನ್ಗೋಸ್ಕರ ತಂದಿದ್ದು ಎಲ್ಲ ನೀನ್ ಮಾಡ್ಕೊಂತ ಇದೀಯಾ? ಇಷ್ಟೊತ್ತು ನೀನು ಬರ್ಬೇಕಾದ್ರೆ ಮಾಡ್ಕೊಂಬಂದೆ, ಕಾರ್ ಡ್ರೈವ್ ಮಾಡ್ಕೊಂಬಂದೆ. ಹಾಕೋ, ಏನೂ ಆಗಲ್ಲ, ಬಿಸಿಲಿಗೆ ಹೋಗ್ತಾ ಇದೀಯಾ? ಗೈಸ್ ಏನು ಗೊತ್ತಾ, ಕೀರ್ತಿ ಕ್ರೀಮ್ನು ಯೂಸ್ ಮಾಡ್ತಾರೆ ಆಯಿತಾ, ಅದಕ್ಕೆ ನೀ ಕೀರ್ತಿ ಹಚ್ಕೊಂತಾನೆ ಅಂತೆಲ್ಲ ಹೇಳ್ಬಿಟ್ಟು ಇದನ್ನು ಹಚ್ಕೊಂಬಂದಿದ್ದೀನಿ. ಅಲ್ಲ ಕೀರ್ತಿ? ನಾನು ಎಷ್ಟು ರೆಸ್ಪಾನ್ಸಿಬಲ್ ವೈಫ್ ಅಲ್ವಾ ಕೀರ್ತಿ? ಎಕ್ಸಾಕ್ಟ್ಲಿ. ಅದನ್ನ ಮಾತ್ರ ವಾಯ್ಸೇ ಬರ್ತಾ ಇಲ್ಲ, ಜೋರಾಗಾದ್ರೂ ಹೇಳು. ಹೌದು ಲಿಯಾ. ಆಯ್ತು ಗಾಯ್ಸ್, ನಂದಿಷ್ಟೇ. ನಾನು ಈ ಕೋಟಕ್ಕೆ ಬಂದಿದ್ದೀನಿ. ಎರಡು ಮಾತ್ರ ನಂದನ್ನ ಬಿಟ್ಬಿಟ್ಟು 2 ದಿನ ಎತ್ಕೊಂಡ್ಬಂದಳು. ಓ, ರಾತ್ರಿ ಕಾರಲ್ಲಿ ಮಲ್ಕೊಂಡೇನು ಕಡಿಮೆ ಸೊಳ್ಳೆ ಕಚ್ಚಿಲ್ಲ, ಇಲ್ಲೆಲ್ಲ ಕಚ್ಚಾಕ್ಬಿಟ್ಟಿದೆ. ಫುಲ್ ಕೈ ಕಾಲು ಏನೂ ನೋಡಿಲ್ಲ. ಸ್ವಲ್ಪ ವಿಂಡೋ ಇಳಿಸ್ಕೊಂಡು ಮಲಗಿದ್ವಿ. ಏನು ಸಮಾಚಾರ? ಯಾರು ನೀವು?
ನೈಟ್ ಔಟ್ ಅಂತ ಬಂದ್ಬಿಟ್ಟು ಇಶಾಕ್ ಬಂದು ನಿಲ್ಸಿದ್ದೀರಾ? ಇವಳನ್ನೇ ಕಡ್ಕೊಂಡು ನೈಟ್ ಔಟ್ ಹೋದ್ವಿ ಅಂದರೆ ಮುಗೀತು. 5 ನಿಮಿಷ ಅಂತ 5 ಅವರ್ ಮಲ್ಕೊಂಡು 12 ಗಂಟೆಗೆ ಮಲ್ಕೊಂಡೋಳು. 12 ಗಂಟೆ ಅಲ್ಲ, 1:30. 1:30ಗೆ ಮಲ್ಕೊಂಡೋಳು. ಎದ್ದಿರೋದು 7 ಗಂಟೆಗೆ. ಅದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಎದ್ದಿರೋದು. ನಾಗಿಕ್ಕಿ ಆಮೇಲೆ ಒಮ್ಮನ ಆಗ್ಬಿಡುತ್ತೆ. ಚಂದ್ರಚೂಡ ಶಿವ ಹೇಳಿ, ನೀನು ಹೇಳೋದು. ಬ್ರೋ ಎಲ್ಲೋಗ್ತಾ ಇದ್ಯಾ? ನೆರಳಿದೆ ಅಂತನಾ? ಎಲ್ಲಾದ್ರೂ ಏನಾದ್ರೂ ಒಂದು ಹುಡುಕೊಬಿಡ್ತೀಯಲ್ಲ ಜಾಗನ ಪೀಸ್ಫುಲ್ಲಾಗಿ. ನಾವಿಬ್ರು ಹಿಂಗೆ ಮಾತಾಡೋದು ಒಳ್ಳೆ ಸಖತ್ತಾಗಿರುತ್ತೆ. ಕಾರ್ನ ಒಂದು ಮರದ ಕೆಳಗಡೆ ಹಿಂಗೆ ಗುಷಿ ಗುಷಿ ಇರೋ ಮರ ಬೇಕು ಅಂತ ಹೇಳಿ, ಗಾಳಿ ಬೇಕಂತ ಹೇಳಿ ನೋಡಿ. ಸ್ನ್ಯಾಕ್ ಟೈಮು ಆಗ್ತಾ ಇದೆ, ಬಿಸಿಲಿದೆ, ಇವಾಗ ಎಲ್ಲೂ ಸುತ್ತಾಡೋಕ್ಕಾಗಲ್ಲಲ್ಲ. ಅದಕ್ಕೆ ಈಗ ರೆಸ್ಟ್ ಅಂತೆ. ಮನೆಗೂ ಕರ್ಕೊಂಡು ಹೋಯ್ತಾ ಇಲ್ಲ, ಎಲ್ಲೂ ಕರ್ಕೊಂಡು ಹೋಯ್ತಾ ಇಲ್ಲ. ಮೂವಿ ಟೈಮ್ ಅಂತೆ, ಅದೇ ಟ್ರೈಪಾಡ್ ಆಗಿ ಹೋಗೈತೆ. ಕೀರ್ತಿ ಇದಕ್ಕೆ ಫೇಮಸ್ ಅಲ್ಲ ಕೀರ್ತಿ? ಈ ಥರ ಜುಗಾಡ್ ಮಾಡೋದು, ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬಿಡ್ತಾನೆ. ಟ್ರೈಪಾಡ್ ತಗೊಂಡು ಇದೇ ಮಾಡ್ಬಿಟ್ಟಿದ್ದಾನೆ ನೋಡಿ, ನೀಟಾಗಿ ಇಟ್ಟಿದ್ದಾನೆ. ಇಲ್ಲಿ ಫೋನ್ ಬರ್ತ ಲಿಟ್ರಲಿ 12 ಗಾಡಿ ಹಾಕಿ ಸೈಡಲ್ಲಿ ನಿಂತ್ಕೊಂಡವರು ಏನು ಫುಲ್ ದೊಡ್ಡ ಮರದ ಕೆಳಗಡೆ ಹಾಕಿ ನಿದ್ದೆ ಮಾಡ್ಬೇಕಂತ ಆ್ಯಕ್ಚುಲಿ ಇದ್ದಿದ್ದು. ನಿದ್ದೆ ಮಾಡಲೇ ಇಲ್ಲ. ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಹಾಕಿದ್ವಿ, ಒಳ್ಳೆ ಗಾಳಿ ಬರ್ತಾ ಇತ್ತು ಅಕ್ಕಪಕ್ಕದಿಂದ. ಫುಲ್ ಮೂವಿ ನೋಡಿದ್ವಿ ರೋಡ್ ಸೈಡಲ್ಲಿ ನಿಂತ್ಕೊಂಡು. ಹೇಗಿತ್ತು ಬಿಡಿ? ಚೆನ್ನಾಗಿತ್ತಪ್ಪ. ನಿನ್ನೆ ರಾತ್ರಿಯಿಂದ ನೋಡ್ತಾನೆ ಇದ್ದೀವಿ. ಆ್ಯಕ್ಚುಲಿ ಅದು ನಿನ್ನೆ ರಾತ್ರಿ ನೋಡ್ಬೇಕಂತ ಪ್ಲಾನ್ ಆಗಿದ್ದು, 1 ನಿಮಿಷನೂ ಸಹ ನೋಡಿರಲಿಲ್ಲ. ಅಷ್ಟರಲ್ಲಿ ನಂಗೆ ನಿದ್ದೆ ಬಂದ್ಬಿಟ್ಟಿತ್ತಂತ. ನಿದ್ದೆ ಬಂದಿದ್ದಲ್ಲ, ನನಗೆ ತುಂಬ ಕಣ್ಣು ಇರಿಟೇಷನ್ ಆಗ್ತಾ ಇತ್ತು. ರಾತ್ರಿಯಿಂದಲೂ ನಿದ್ದೆ ಮಾಡಿಲ್ಲ. ನೈಟ್ ಔಟ್ ಬಂದವರು ಇವಾಗಲೇ 3:00 3:30 3:00 ಸ್ಟಿಲ್ ರೂಮಿಗೆ. ಲ್ಯಾಂಡಿಗೆ ಹೋಗ್ತಿದ್ದೆ. ಚಾಚಾ ಬಾಯ್ ಬಾಯ್ ಮಾತೆ ಡುಡಾ. ಒಂದು ವಿಡಿಯೋ ಮಾಡಲಿಲ್ಲ ಅನ್ಸಂದ್ರೆ ಬೈತಾನೆ ವಿಡಿಯೋ ಮಾಡೆ ಅಂತ. ಕ್ಯಾಮ್ರಾ ಸಿಗ್ಲಿಲ್ಲ ಸಡನ್ ಆಗಿ. ಐ ವಾಸ್ ವಾಚಿಂಗ್ ರೀಲ್ಸ್. ಲಿಟ್ರಲಿ ನಿನ್ನೆ ನೈಟ್ ಮನೆ ಬಿಟ್ಟಿದ್ದಕ್ಕೆ ಇವಾಗ ಬಂದಿದ್ದೀವಿ ಮನೆಗೆ. ಟೈಮ್ ಆಗಲೇ 4:00 4:30 ಆಗಿದೆ. ಫುಲ್ ಟಯರ್ಡು. ಇನ್ನೂ 1-2 ಪ್ಲೇಸ್ ಹೋಗ್ತಾ ಇದ್ವಿ, ಬಟ್ ಆದರೆ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿತ್ತು, ನಿದ್ದೆ ಬರ್ತಾಯಿತ್ತು ಆಗಲೇ. ಈ ವಿಡಿಯೋ ಇಷ್ಟೇ ಗಾಯ್ಸ್. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅದೇ ತನಕ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.